ಮೈಸೂರಿನಲ್ಲಿ ತಲೆ ಎತ್ತಲಿದೆ 350 ಹಾಸಿಗೆಯುಳ್ಳ ಸುಸಜ್ಜಿತ ಕಿದ್ವಾಯ್ ಕ್ಯಾನ್ಸರ್ ಆಸ್ಪತ್ರೆ. ಎತ್ತಲಿದೆ 35 ಹಾಸಿಗೆಯ ಕಿದ್ವಾಯ್ ಕ್ಯಾನ್ಸರ್ ಆಸ್ಪತ್ರೆ, ಕಿದ್ವಾಯ್ ಕ್ಯಾನ್ಸರ್ ಕೇಂದ್ರ ಶಿಲಾನ್ಯಾಸವನ್ನು ನೆರವೇರಿಸಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು. ಕ್ಯಾನ್ಸರ್ ರೋಗಿಗಳ ಅನುಕೂಲಕ್ಕಾಗಿ ಒಟ್ಟು 350 ಹಾಸಿಗೆಯುಳ್ಳ ಆಸ್ಪತ್ರೆ ಇದಾಗಿದೆ. ಮೈಸೂರಿನಲ್ಲಿ 2 ವರ್ಷದಲ್ಲಿ ಸೇವೆಗೆ ಸಿದ್ಧವಾಗುತ್ತೆ ಕಿದ್ವಾಯ್ ಕ್ಯಾನ್ಸರ್ ಕೇಂದ್ರ. ಮೈಸೂರಿನ ವೈದ್ಯಕೀಯ ಕ್ಷೇತ್ರದ ವಿಚಾರದಲ್ಲಿ ಈಗ ಇವತ್ತೊಂದು ಮಹತ್ತರವಾದಂತಹ ಒಂದು ಮೈಲಿಗಲ್ಲು ಸ್ಥಾಪನೆ ಆಗ್ತಾ ಇರುವಂಥದ್ದು. ಅದು ಕಿದ್ವಾಯಿಯ ಘಟಕ ಮೈಸೂರಿನಲ್ಲಿ ಆರಂಭ ಮಾಡುವಂಥ ಸಲುವಾಗಿ ಅದರ ಕಟ್ಟಡದ ಶಿಲಾನ್ಯಾಸಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಶಿಲಾನ್ಯಾಸವನ್ನು ಮಾಡ್ತಾ ಇದ್ದಾರೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಕಿದ್ವಾಯಿಯ ನಿರ್ದೇಶಕರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಈ ಒಂದು ಕಿದ್ವಾಯಿಯ ಈ ಮೈಸೂರಿನ ಘಟಕ ಈ ಭಾಗದ ವೈದ್ಯಕೀಯ ಕ್ಷೇತ್ರದ ವಿಚಾರದಲ್ಲಿ ಎಷ್ಟು ಮಹತ್ತರವಾಗಿದೆ ಅಂತ? ಮೈಸೂರು ರೀಜನಲ್ಲಿ ಪ್ರತಿ ವರ್ಷ 10,000 ನ್ಯೂ ಕ್ಯಾನ್ಸರ್ ಪೇಷಂಟ್ಸ್ ಜನರೇಟ್ ಆಗುತ್ತೆ. 28 ಪ್ರಿವಿಲೆಂಟ್ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ. ಅಂದರೆ ಒಟ್ಟು 40,000 ಕ್ಯಾನ್ಸರ್ ಪೇಷಂಟ್ಸು ಮೈಸೂರು ಮತ್ತು ಅಕ್ಕಪಕ್ಕ ರೀಜನಲ್ಲಿ ಇದ್ದಾರೆ. ಸೊ ಈ ಪೇಷಂಟ್ಸಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ವ್ಯವಸ್ಥೆ ಮೈಸೂರಲ್ಲಿ ಸಾಕಷ್ಟು ಇರೋದಿಲ್ಲ. ಸೆಕ್ಟರ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಆಶೀರ್ವಾದದಿಂದ ಈ ಮೈಸೂರದ್ದು ಪ್ರಾಜೆಕ್ಟ್ ಬೇಗ ನಡಿಬೇಕು ಮತ್ತು ಅದನ್ನು ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ಆದೇಶ ಕೊಟ್ಟಿರೋದ್ರಿಂದ ಈ ಪ್ರಾಜೆಕ್ಟ್ ಫಾಸ್ಟಾಗಿ ಆ್ಯಕ್ಟಿವೇಟ್ ಆಗಿ ನಡೀತಾ ಇದೆ. ಯಾಕೆ ಅಂದರೆ ಇಲ್ಲಿಯ ಪೇಷಂಟ್ಸು ಮೆಜಾರಿಟಿ ಬೆಂಗಳೂರಿಗೆ ಬಂದು ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೆಯುವಾಗ ಅವರು 2.5-3 ತಿಂಗಳು ಕ್ಯಾನ್ಸರ್ ಟ್ರೀಟ್ಮೆಂಟ್ನ ಹಾಸ್ಪಿಟ್ಲಲ್ಲಿ ಇದ್ದು ತೊಗೋಬೇಕಾಗ್ತದೆ ಅಥವಾ ಮನೆಗೆ ಹೋಗಿ ಬಂದು ತೊಗೋಬೇಕಾಗ್ತದೆ. ಸೊ ಈ ಥರ ಇರುವಾಗ ಏನಾಗುತ್ತೆ, ಪೇಷಂಟ್ಸ್ ಒಬ್ರಿಗೆ ಕಷ್ಟ ಅಲ್ಲ, ಪೇಷಂಟ್ ಕಡೆಯವ್ರಿಗೂ ಕಷ್ಟ ಆಗುತ್ತೆ, ಜೊತೆಗೆ ಇನ್ಕಮ್ಮು ಅಫೆಕ್ಟ್ ಆಗುತ್ತೆ. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ವ್ಯವಸ್ಥೆ ಮಾಡಿ ಕೊಡ್ತಾ ಇರೋದು ಮೆಮೊರೇಬಲ್ ಈವೆಂಟ್. ಒಟ್ಟು ಎಷ್ಟು ಬೆಡ್ನ ಹಾಸ್ಪಿಟಲ್ ಇದೆ ಇದು? ಈಗ ಸದ್ಯಕ್ಕೆ 100 ಬೆಡ್ ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ನಡೆಯುತ್ತೆ. ಅದಾಗ್ತಿದ್ದಂಗೆ ನಾವು ಇದಕ್ಕೆ ಬೇಕಾಗಿರೋ ರೇಡಿಯೇಷನ್ ಥೆರಪಿ ಎಕ್ವಿಪ್ಮೆಂಟ್ಸ್, ಡಯಾಗ್ನೋಸ್ಟಿಕ್ ಎಕ್ವಿಪ್ಮೆಂಟ್ಸ್ ಇವೆಲ್ಲ ತಗೊಂಡು ಮತ್ತು ಇದಕ್ಕೆ ಬೇಕಾಗಿರೋ ಸಿಬ್ಬಂದಿಗಳು ಎಲ್ಲ ನಾವು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಪ್ಲ್ಯಾನ್ ಇಂಪ್ಲಿಮೆಂಟ್ ಮಾಡ್ಕೊಳ್ತೀವಿ ಫಸ್ಟ್ ಫೇಸಲ್ಲಿ. ಇದರ ನಂತರ ಅಡಿಷನಲ್ ಬೆಡ್ಸ್ ಇಡೀ ಪ್ಲ್ಯಾನ್ 350 ಬೆಡ್ಡಿಗೆ ಪ್ಲ್ಯಾನ್ ಆಗಿರೋದು. ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ ಇನ್ನು ಪ್ರತಿ ವರ್ಷ ಹೊಸ ಥರ ಟ್ರೀಟ್ಮೆಂಟ್ಗಳು ಬರ್ತಾ ಇರುತ್ತೆ. ಸೊ ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳು ಮತ್ತು ಅಪ್ಗ್ರೇಡೇಷನ್ಗೆ ಮತ್ತು ಲೇಟೆಸ್ಟ್